ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ರವಿತಾಜೆ. ಇವತ್ತು ಇಡೀ ದಿನ ಸದ್ದು ಮಾಡಿದ್ದು ಡಿಕೆ ಶಿವಕುಮಾರ್ ಅವರ ಮನೆ ಮೇಲಿನ ಸಿಬಿಐ ರೇಡ್. ಸೊ ಇವತ್ತು ಬೆಳಗಿನಿಂದ ಏನೇನು ಡೆವಲಪ್ಮೆಂಟ್ ನಡೀತು ಅನ್ನೋದರ ಪ್ರಮುಖ ಸುದ್ದಿಗಳ ಜೊತೆಗೆ ಇನ್ನುಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಿಬಿಐ ಅಧಿಕಾರಿಗಳು ಪರಿಶೀಲನೆ ಮುಕ್ತಾಯವಾಗಿದೆ. ಬೆಳಗ್ಗೆ ಸಿಬಿಐ ಅಧಿಕಾರಿಗಳು ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಡಿಕೆಶಿ ಮನೆ ಮೇಲೆ ದಾಳಿ ಮಾಡಿದ್ರು. ಸಿಬಿಐ ಅಧಿಕಾರಿಗಳು ಕೆಲ ಮಹತ್ವದ ಕಡತಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಸಿಬಿಐ ದಾಳಿ ಬಳಿಕ ಡಿಕೆಶಿ ಮೊದಲ ಬಾರಿಗೆ ಮಾತನಾಡಿದ್ರು. ನಿಮ್ಮ ಭಾವನೆ ಪ್ರೀತಿಗೆ ಬೆಲೆ ಕಟ್ಟಲಾಗುವುದಿಲ್ಲ, ನಿಮ್ಮ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿದ್ರು. ಎಲೆಕ್ಷನ್ ಆಗೋವರೆಗೂ ಈ ಕಾಟ ಇರುತ್ತೆ, ಈ ಕುತಂತ್ರಕ್ಕೆ ಒತ್ತಡಕ್ಕೆ ಹೆದರೋ ಮಗ ನಾನಲ್ಲ ಅಂತ ಡಿಕೆಶಿ ಗುಡುಗಿದ್ರು. ಇನ್ನು ಡಿಕೆ ಸುರೇಶ್ ಮಾತನಾಡಿ, ಸಿಬಿಐ ದಾಳಿಗೆ ನಾವು ಹೆದರಲ್ಲ, ಈ ಹೋರಾಟದಲ್ಲಿ ಡಿಕೆಶಿ ಕುಟುಂಬ ಜಯ ಸಾಧಿಸಲಿದೆ ಅಂತ ಹೇಳಿದರು. ನನಗೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ತಾವು ತೋರಿಸಿದ ಒಂದು ಪ್ರೀತಿ, ಅಭಿಮಾನ, ವಿಶ್ವಾಸ, ನಿಮ್ಮ ಋಣ ಯಾವ ರೀತಿ ನಾನು ತೀರಿಸಬೇಕಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಾವಿದ್ದಂತ ಒಂದು ಅಭಿಮಾನ ಇದೆಯಲ್ಲ, ಅಭಿಮಾನಕ್ಕೆ ಏನು ಬೆಲೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದು ಇನ್ನ ಎಲೆಕ್ಷನ್ ಆಗುವವರೆಗೂ ನಡೀತಾ ಇರ್ತದೆ, ಇದೇನು ಮುಗಿಯಲ್ಲ. ಈ ರಾಜಕಾರಣ ಏನು ಈ ಕುತಂತ್ರ ನಡೀತಾ ಇದೆಯಲ್ಲ, ಈ ಕುತಂತ್ರಕ್ಕೆ ಈ ನಿಮ್ಮ ಡಿಕೆ ಶಿವಕುಮಾರ್ ಎದುರುವಂತ ಮಗ ಅಲ್ಲ. ಈ ಒತ್ತಡಕ್ಕೆ ಈ ಡಿಕೆ ಶಿವಕುಮಾರ್ ಎದುರೋ ಮಗ ಅಲ್ಲ. ಕಾಂಗ್ರೆಸ್ ಅವರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಡಿಕೆ ಶಿವಕುಮಾರ್ ಆಗ್ಲಿ, ಕಾಂಗ್ರೆಸ್ ಪಕ್ಷ ಆಗ್ಲಿ ಬಗ್ಗದಿಲ್ಲ. ನಾವು ಇದರ ವಿರುದ್ಧ ಹೋರಾಟ ಮಾಡ್ತೇವೆ. ಖಂಡಿತವಾಗ್ಲೂ ಕೂಡ ನಮಗೆ ಜಯ ಸಿಗ್ತದೆ. ಯಾವುದೇ ಒತ್ತಡವನ್ನ ತಂದರೂ ಕೂಡ ಡಿಕೆ ಶಿವಕುಮಾರ್ ಬಗ್ಗದಿಲ್ಲ, ಜಗ್ಗದಿಲ್ಲ. ಇದು ಉಪಚುನಾವಣೆಯನ್ನೆಲ್ಲ ಎದುರಿಸಲಿಕ್ಕೋಸ್ಕರ, ನಮ್ಮನ್ನ ಬಗ್ಗಿ ಬಡಿಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ. ಇನ್ನು ಸಿಬಿಐ ದಾಳಿ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ ಡಿಕೆಶಿ, ಇತ್ತೀಚೆಗೆ ಕೆಲವು ಆಶ್ಚರ್ಯಕರ ಘಟನೆಗಳಾಗ್ತಾ ಇವೆ. 2017ರಂದು ಐಟಿ ದಾಳಿಯಾಗಿತ್ತು, ಗುಜರಾತ್ನ ಎಲೆಕ್ಷನ್ ವೇಳೆ ದಾಳಿಯಾಗಿತ್ತು, ಅವತ್ತೇ ಅರೆಸ್ಟ್ ಆಗ್ತಾರೆ ಅಂತಿದ್ರು. 1 ವರ್ಷ ಆದ್ಮೇಲೆ ಕೇಸ್ ಆಯ್ತು, ಬೇಲ್ ಸಿಕ್ತು. ಕೆಲ ಕೇಸ್ ವಜಾ ಆದ್ವು. 2019ರಲ್ಲಿ ಬೇನಾಮಿ ಕೇಸ್ ಹಾಕಿದ್ರು. 2019ರಂದು ಇಡಿಯಿಂದ ಕೇಸ್ ಆಯ್ತು. 19 ದಿನ ಸ್ಟೇಷನ್, 48 ದಿನ ತಿಹಾರ್ ಜೈಲಲ್ಲಿದ್ದೆ. ದೇಶದ ಉದ್ದಗಲಕ್ಕೂ ಇದು ಸುದ್ದಿ ಆಯ್ತು. ಪಕ್ಷಗಳು, ಸಂಘಟನೆಗಳು ನನ್ನ ಬೆಂಬಲಕ್ಕೆ ನಿಂತವು. ತಿಹಾರ್ನಿಂದ ಬಂದ ಮೇಲೆ ಸೋನಿಯಾ ಬೆಂಬಲ ಸಿಕ್ತು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ತು. ಜನ ಸೇವೆ ಮಾಡ್ತಿದ್ದೀನಿ. ಕೆಲ ರಾಜಕಾರಣಿಗಳು ನನ್ನ ವಿರುದ್ಧ ಸೇಡಿನ ರಾಜಕೀಯ ಮಾಡ್ತಿದ್ದಾರೆ ಅಂತ ಡಿಕೆಶಿ ಆರೋಪಿಸಿದ್ರು. ಈ ಜೈಲ್ಗೆ, ಈ ಎಫ್ಐಆರ್ಗೆ, ಇದಕ್ಕೆಲ್ಲ ಈ ಡಿಕೆ ಶಿವಕುಮಾರ್ನಿಂದ ಬಾಯಿ ಮುಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಫೈಲ್ ಅನ್ನ ಜನ್ಮ ಜಾಲಾಡಿದ್ರಲ್ಲ. ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಜಾಲಾಡವ್ರಲ್ಲ, ಈಗೂ ಜಾಲಾಡಿಸಿ. ಇನ್ನ ನಿಮ್ಗೆ ಟೈಮ್ ಕೊಡ್ತೀನಿ, ಜಾಲಾಡಿಸಿ. ನಾನೇನಾದ್ರು ತಪ್ಪು ಮಾಡಿದ್ರೆ, ಯಾವ್ದಾದ್ರು ಒಂದು ಸಣ್ಣ ಇದ್ರೆ, ನಿಮ್ಮ ಸರ್ಕಾರ ಕೊಡುವಂತ ಶಿಕ್ಷೆಗೆ, ನಿಮ್ಮ ಅಧಿಕಾರ ಕೊಡುವಂತ ಶಿಕ್ಷೆಗೆ ನಾನು ಬದ್ಧನಾಗಿದ್ದೇನೆ. ಡಿಕೆಶಿ ಮನೆ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. 74,093 ಕೋಟಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿ ಮಾಡಿದ್ದೇವೆ. ದಾಳಿ ವೇಳೆ ಈ ಸಿಬಿಐಗೆ ಡಿಕೆಶಿ ಮನೆಯಲ್ಲಿ 57 ಲಕ್ಷ ರೂಪಾಯಿ ನಗದು ಹಣ ಸಿಕ್ಕಿದೆ ಅಂತ ತಿಳಿಸಿದ್ದಾರೆ. 14 ಕಡೆ ಸಿಬಿಐನಿಂದ ಏಕಕಾಲಕ್ಕೆ ದಾಳಿ ಮಾಡಲಾಗಿತ್ತು. ಮಹತ್ವದ ದಾಖಲೆಗಳು, ಕಂಪ್ಯೂಟರ್, ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆಯಲಾಗಿದೆ. ಡಿಕೆಶಿ ಕುಟುಂಬಸ್ಥರ ವಿರುದ್ಧ ಸಿಬಿಐ ಎಫ್ಐಆರ್ ದಾಖಲಿಸಿದೆ ಅಂತ ಸಿಬಿಐ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಡಿಕೆಶಿ ಹುಟ್ಟೂರು ಕನಕಪುರದ ದೊಡ್ಡ ಆಲಹಳ್ಳಿ ಮನೆ ಮೇಲೂ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ರು. ಸಿಬಿಐ ರೇಡ್ನಿಂದಾಗಿ ಡಿಕೆಶಿ ಅಮ್ಮನಿಗೆ ಶಾಕ್ ಆಗಿದೆ. ದೊಡ್ಡ ಆಲಹಳ್ಳಿಯ ಮನೆಯಲ್ಲಿದ್ದ ಹಲವು ದಾಖಲೆ ಪತ್ರಗಳ ಪರಿಶೀಲನೆಯನ್ನು ನಡೆಸಿದ್ರು. 2 ಕಾರುಗಳಲ್ಲಿ 7 ಸಿಬಿಐ ಅಧಿಕಾರಿಗಳ ತಂಡ ಈ ರೇಡ್ ಮಾಡಿದೆ. ಡಿಕೆಶಿ ಮನೆ ಮೇಲೆ ದಾಳಿ ನಡೆದ ಹಿನ್ನೆಲೆಯಲ್ಲಿ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಹೀಗಾಗಿ ಸಾತನೂರು ಪೊಲೀಸರು ಡಿಕೆಶಿ ಮನೆ ಬಳಿ ಬಿಗಿ ಬಂದೋಬಸ್ತ್ ಮಾಡಿದ್ರು. ಡಿಕೆ ಬ್ರದರ್ಸ್ ಮನೆ ಮೇಲಷ್ಟೇ ಅಲ್ಲದೆ ಆಪ್ತರ ಮನೆ ಮೇಲೂ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹಾಸನದಲ್ಲಿ ಡಿಕೆಶಿ ಆಪ್ತ ಸಚಿನ್ ನಾರಾಯಣ್ಗೂ ಸಿಬಿಐ ಶಾಕ್ ಕೊಟ್ಟಿದೆ. ಡಿಕೆಶಿ ವ್ಯವಹಾರಗಳಲ್ಲಿ ಸಚಿನ್ ನಾರಾಯಣ್ ಪಾಲುದಾರರಾಗಿದ್ರು. ಹೀಗಾಗಿ ಸಿಬಿಐ ಅಧಿಕಾರಿಗಳು ಹಾಸನದಲ್ಲಿರುವ ಸಚಿನ್ ನಾರಾಯಣ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನ ಬಿ ಶಿವರಾಮ್ ಅವರ ಅಳಿಯ ಸಚಿನ್ ನಾರಾಯಣ್ ಮನೆ ಮೇಲೆ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸಿಬಿಐ ಅಧಿಕಾರಿಗಳು ಡಿಕೆಶಿ ಮನೆಯಲ್ಲಿ ಪರಿಶೀಲನೆ ವೇಳೆ ಡಿಕೆಶಿ ಪರ ವಕೀಲರ ಭೇಟಿಗೂ ಅವಕಾಶ ಕೊಟ್ಟಿಲ್ಲ. ಹೈಕೋರ್ಟ್ ಕೊಟ್ಟ ಆದೇಶದ ಪ್ರತಿಯನ್ನ ಸಿಬಿಐ ಅಧಿಕಾರಿಗಳಿಗೆ ನೀಡೋಕೆ ವಕೀಲ ಪೊನ್ನಣ್ಣ ಹೋಗಿದ್ರು. ಆದರೂ ಸಿಬಿಐ ಭೇಟಿಗೆ ಅವಕಾಶ ನೀಡಿಲ್ಲ. ಈ ಬಗ್ಗೆ ಮಾತಾಡಿದ ವಕೀಲ ಪೊನ್ನಣ್ಣ, ನಮ್ಮ ಹತ್ರ ಮಾತನಾಡಿ ಮಾಹಿತಿ ಪಡೆಯೋಕ್ಕೂ ಅಧಿಕಾರಿಗಳು ರೆಡಿ ಇಲ್ಲ. ಕೋರ್ಟ್ ಆದೇಶ ಇದ್ರೂ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೋರ್ಟ್ ಆದೇಶಕ್ಕೂ ಭಕ್ತಿಲ್ಲ. ಇದು ದುರುದ್ದೇಶಪೂರ್ವಕ ರಾಜಕೀಯ ಪ್ರೇರಿತ ದಾಳಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೂ ತಂದಿದ್ದೇವೆ ಅಂತ ಪೊನ್ನಣ್ಣ ಹೇಳಿದ್ರು.
ಡಿಕೆಶಿ ಮನೆ ಮೇಲೆ ಸಿಬಿಐ ರೇಡ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೈ ಎಲೆಕ್ಷನ್ ಹೊತ್ತಲ್ಲಿ ರೇಡ್ ಆಗಿದೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತೀಕಾರಕ್ಕಾಗಿ ಬಿಜೆಪಿ ಸಿಬಿಐ ರೇಡ್ ಮಾಡಿಸಿದೆ, ಸಾರ್ವಜನಿಕರ ಗಮನ ಬೇರೆಡೆ ಸೆಳೆಯೋ ಯತ್ನ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಡಿಕೆಶಿ ಮನೆ ಮೇಲೆ ಸಿಬಿಐ ದಾಳಿಯನ್ನ ಕೆಪಿಸಿಸಿ ಮಾಜಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಖಂಡಿಸಿದ್ದಾರೆ. ಸಿಬಿಐ ದಾಳಿ ರಾಜಕೀಯ ಪ್ರೇರಿತ. ಶಿರಾ ಹಾಗೂ ಆರ್ಆರ್ ನಗರ ಉಪಚುನಾವಣೆ ವೇಳೆ ನಡೆಸಿ ಬಿಜೆಪಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ. ಮುಂದೆ ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ ಅಂತ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ. ಅದರ ರಾಜಕೀಯ ದುರುದ್ದೇಶದಿಂದ, ಪ್ರತಿಕಾರದಿಂದ ಇದನ್ನ ಇಟ್ಟುಕೊಂಡು ಮಾಡಕ್ ಹೋಗ್ಬೇಡಿ. ಎಷ್ಟು ಜನಕ್ಕೆ ಎದುರಿಸಿದ್ದಾರೆ ಇವರು. ಬಹಳ ಜನ ಮುಖಂಡಗಳಿದಾರಲ್ಲ, ಎದುರಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಈಗ. ಡಿಕೆ ಶಿವಕುಮಾರ್ ಮನೆ ಮೇಲೆ ಸಿಬಿಐ ದಾಳಿಗೆ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಈ ಒಂದು ದಾಳಿ ನಡೆದಿದೆ. ರಾಜ್ಯ ಸರ್ಕಾರ ಯಾವಾಗಲೂ ಅನುಮತಿ ಕೊಟ್ಟಿದ್ದು, ಆದ್ರೆ ಬೈ ಎಲೆಕ್ಷನ್ ಬಂದಾಗಲೇ ದಾಳಿ ನಡೆದಿದೆ. ಇಡಿ ಆಯ್ತು, ಐಟಿ ಆಯ್ತು, ಈಗ ಮತ್ತೆ ಸಿಬಿಐ ದಾಳಿ ಮಾಡಿದ್ದು. ನಮ್ಮ ನಾಯಕರು ಸಮರ್ಥರಿದ್ದಾರೆ, ಅವರು ಹ್ಯಾಂಡಲ್ ಮಾಡ್ತಾರೆ. ಸಿಬಿಐ ದಾಳಿ ಮಾಡಲು ಪೂರಕ ದಾಖಲೆಗಳು ಇದ್ರೆ ಅವತ್ತೇ ದಾಳಿ ಮಾಡಬೇಕಾಗಿತ್ತು. 1 ವರ್ಷ ಇಲ್ಲದ ದಾಳಿ ಈಗ ಬೈ ಎಲೆಕ್ಷನ್ ಬಂದಾಗಲೇ ಯಾಕೆ ಮಾಡಿದ್ದು? ಇದು ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಎಲ್ಲೆಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೋ ಅವರನ್ನ ಹತ್ತಿಕ್ಕುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಏನು ಹೇಳೋಕ್ಕಾಗುತ್ತೆ? ಬೈ ಎಲೆಕ್ಷನ್ ಸಂದರ್ಭ, ರಾಜಕೀಯ ದುರುದ್ದೇಶದಿಂದ ಕರ್ನಾಟಕ ಸರ್ಕಾರ ಯಾವತ್ತೋ ಕೊಟ್ಟಿತ್ತು ಪರ್ಮಿಷನ್ನು. ಇಷ್ಟು ದಿನ ಬೇಕಾಯ್ತಾ? ಬೈ ಎಲೆಕ್ಷನ್ 1 ತಿಂಗಳಿದೆ. ಸೊ ನೀವೇ ವಿಚಾರ ಮಾಡಿ, ಕರ್ನಾಟಕ ರಾಜ್ಯದ ಜನತೆನೇ ವಿಚಾರ ಮಾಡಿ. ನಾನೆಲ್ಲರನ್ನೂ ವಿನಂತಿ ಮಾಡ್ಕೊಳ್ತೀನಿ. ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶ. ಬೈ ಎಲೆಕ್ಷನ್ನಲ್ಲಿ ಬಹಳಷ್ಟು ಆ್ಯಕ್ಟಿವ್ ಆಗಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ. ಸೊ ಆ ಒಂದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಡಿಕೆ ಬ್ರದರ್ಸ್ ಮನೆ ಮೇಲಿನ ಸಿಬಿಐ ದಾಳಿ ಸಂಬಂಧ ತಾಯಿ ಗೌರಮ್ಮ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಮಗನನ್ನ ಕಂಡ್ರೆ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಪ್ರೀತಿ, ಅದಕ್ಕಾಗಿಯೇ ಪದೇ ಪದೇ ನಮ್ಮ ಮಗನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಡಿಕೆಶಿ ತಾಯಿ ಗೌರಮ್ಮ ಅಸಮಾಧಾನದಿಂದ ಹೇಳಿದ್ದಾರೆ. ದೊಡ್ಡ ಆಲಹಳ್ಳಿ ಗ್ರಾಮದ ಮನೆಯಲ್ಲಿ ಪರಿಶೀಲನೆ ನಡೆಸಿ ಅಲ್ಲಿರುವ ಐಟಿಗಳನ್ನ ತೆಗೆದುಕೊಂಡು ಹೋಗ್ಲಿ, ಅವರಿಗೂ ಮಾಡೋ ಕೆಲಸವಿಲ್ಲ, ಸುಮ್ಮನೆ ತಿರುಗ್ತಾರೆ, ಸುಮ್ಮನೆ ನಮ್ಮ ಹೊಟ್ಟೆ ಉರಿಸ್ತಾರೆ. ನಮ್ಮ ಮಗನನ್ನ ಅವರ ಮನೆಗೆ ಕರ್ಕೊಂಡು ಹೋಗಿ ಕೂರಿಸ್ಕೊಳ್ಳಿ, ಬೇಕಾದ್ರೆ ನಾನೂ ಹೋಗಿ ಕುಳ್ಕೊಳ್ತೀನಿ, ಸಮಯಕ್ಕೆ ಸರಿಯಾಗಿ ಊಟ ಕೊಟ್ರೆ ಸಾಕು ಅಂತ ಡಿಕೆಶಿ ತಾಯಿ ಗೌರಮ್ಮ ಹೇಳಿದ್ದಾರೆ. ಅವ್ರ ಆಸೆ ಇಷ್ಟ ಪಡಿಸ್ಕೊಂಡು ಹೋಗ್ಲಿ, ನಾನೇನಪ್ಪ ಮಾಡನೆ, ಇನ್ನೇನು ಕೆಲಸ ಇಲ್ಲ. ಅವ್ರಿಗೂ ತಿರುಗ್ತಾರೆ. ಇಲ್ಲಿಗೆ ಬರಲಿಲ್ಲ, ಅಲ್ಲಿರೋ ಇಟ್ಕೆ ಎಲ್ಲ ಎತ್ಕೊಂಡು ಗಾಡಿ ತುಂಬಿಬಿಟ್ಟು ನೋಡಪ್ಪ, ಅಲ್ಲಿ ಏನಾದ್ರು ಸಿಕ್ಕಿದ್ರೆ ಇಟ್ಕೊಂಡು ಹೋಗ್ಲಿ. ಅಯ್ಯೋ, ನನ್ನ ಮಗನ ಮೇಲೆ ಅಷ್ಟು ಖುಷಿ, ಅವ್ರಿಗೆ ಸಂತೋಷ. ನನ್ನ ಮಗನ್ನ ಬಿಡಲ್ರು, ಅಷ್ಟು ಇಷ್ಟಪಡ್ತಾರೆ, ಪ್ರೀತಿ ಜಾಸ್ತಿ ನನ್ನ ಮಗನ ಕಂಡ್ರೆ. ಯಾರು ಇಡಿಯಾರೋ ಸಿಡಿಯಾರೋ ಎಂತೆಂಥವ್ರು ಇವತ್ತು ಸಿಬಿಐ ದಾಳಿ ಮಾಡಿ ಅವ್ರಿಗೆ ಪ್ರೀತಿ ಜಾಸ್ತಿ. ನನ್ನ ಮಗನ ಕರ್ಕೊಂಡೋಗಿ ಅವ್ರ ಮನೇಲೇ ಕುಂಡ್ರಿಸ್ಕೊಳ್ಳಿ ಹೋಗಿ. ಈಗ ಬೇಕಾದ್ರೆ ನಾನೊಬ್ಬ ಅಂದ್ರೆ ಬಂದ್ಬಿಡ್ತೀನಿ, ಊಟ ಟೈಮ್ ಊಟ ಹಾಕಿ, ಇಲ್ಲಿದೆ ಯಾರು ನೀವೆಲ್ಲ ನೋಡ್ಕೊಳ್ಳಿ ಇಲ್ಲಿ ಕೆಲಸನ, ಬೇಕಾದ್ರೆ ನಿಮ್ಮ ಮನೆಗೆ ನಾನು ಬಂದ್ಬಿಡ್ತೀನಿ. ಡಿಕೆಶಿ ನಿವಾಸ ಹಾಗೂ ಕಚೇರಿ ಮೇಲೆ ಸಿಬಿಐ ದಾಳಿ ನಡೆದಿರೋದಕ್ಕೆ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಡಿಕೆಶಿ ಮನೆ ಮುಂದೆ ಆಗಮಿಸಿದ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. 2 ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಈ ಭಯದಿಂದ ಬಿಜೆಪಿ ಇಂತಹ ಕೆಲಸ ಮಾಡ್ತಿದೆ. ಡಿಕೆಶಿ ತಪ್ಪು ಮಾಡಿಲ್ಲ ಅಂತ ಕಾರ್ಯಕರ್ತರು ಡಿಕೆಶಿ ಮನೆ ಮುಂದೆ ಕೂತು ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳದಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾದ ಹಿನ್ನೆಲೆ ಕೇಂದ್ರ ವಿಭಾಗದ ಡಿಸಿಪಿ ಅನುಚೇತ್ ಹಾಗೂ ದಕ್ಷಿಣ ವಿಭಾಗದ ಡಿಸಿಪಿ ಹರೀಶ್ ಪಾಂಡೆ ನೇತೃತ್ವದಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿತ್ತು. 2 ಡಿಸಿಪಿಗಳು 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಭದ್ರತೆಯನ್ನು ನೀಡಲಾಗಿತ್ತು. ಡಿಕೆ ಶಿವಕುಮಾರ್ ಮನೆ ಮೇಲೆ ಸಿಬಿಐ ರೇಡ್ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಾಸನ, ಶಿವಮೊಗ್ಗ, ಹುಬ್ಬಳ್ಳಿ, ಬಾಗಲಕೋಟೆ ಸೇರಿ ಡಿಕೆಶಿ ಬೆಂಬಲಿಗರು ಸಿಬಿಐ ವಿರುದ್ಧ ಕೆಂಡ ಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ವಿನೋಬಾ ನಗರದಲ್ಲಿರುವ ಸಿಎಂ ಬಿಎಸ್ವೈ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ 25ಕ್ಕೂ ಹೆಚ್ಚು ಎನ್ಎಸ್ಯುಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು. ಹಾಸನದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಮಂಗಳೂರು, ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಈ ವೇಳೆ ಹಾಸನ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರು ವಾಗ್ವಾದವನ್ನ ನಡೆಸಿದ್ರು. ಇನ್ನು ಬಾಗಲಕೋಟೆ, ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆಶಿ ಮನೆ ಮೇಲಿನ ದಾಳಿಯನ್ನ ಖಂಡಿಸಿದ್ರು. ಬೈ ಎಲೆಕ್ಷನ್ ಟೈಮಲ್ಲೇ ಸರ್ಕಾರ ಈ ದಾಳಿ ಮಾಡಿದೆ, ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಆಕ್ರೋಶ ಹೊರಹಾಕಿದೆ. ಡಿಕೆಶಿ ಮನೆ ಮೇಲಿನ ದಾಳಿ ಬಗ್ಗೆ ಸಚಿವ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಡಿಕೆಶಿ ಮೇಲೆ ಹಿಂದೆ ಸಹ ದಾಳಿ ಆಗಿದೆ, ಇದು ಹೊಸದೇನೂ ಅಲ್ಲ. ಹವಾಲಾ ಹಣ ಸಿಕ್ಕಿರುವ ಬಗ್ಗೆ ಹಿಂದಿನ ದಾಳಿಯಲ್ಲಿ ಗೊತ್ತಾಗಿತ್ತು, ಹೀಗಾಗಿ ತನಿಖೆ ಸಹ ಆಗ್ತಿದೆ. ಇವತ್ತಿನ ಸಿಬಿಐ ದಾಳಿ ರಾಜಕೀಯ ಉದ್ದೇಶದಿಂದ ಕೂಡಿಲ್ಲ, ಕಾಂಗ್ರೆಸ್ ಸುಖ ಸುಮ್ಮನೆ ಆರೋಪ ಮಾಡ್ತಿದೆ. ಈ ಹಿಂದೆ ಯಡಿಯೂರಪ್ಪ ಮೇಲೂ ಸಹ ದಾಳಿ ಆಗಿತ್ತು, ಆಗ ಉಪ್ಪು ತಿಂದವನು ನೀರು ಕುಡಿಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಈಗ ಕಾಂಗ್ರೆಸ್ಗೊಂದು ಕಾನೂನು ಇದೆಯಾ ಅಂತ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಏನು ಕಾನೂನಿದೆ, ಸಿಬಿಐ ಇದೆ, ಅದಕ್ಕೆ ಸಹಕಾರ ಕೊಡಲೇಬೇಕು, ಬೇರೆ ದಾರಿ ಇಲ್ಲ.
ಆದರೆ ನಾನು ತುಂಬ ಆಶ್ಚರ್ಯಪಟ್ಟಿದ್ದು ಇವತ್ತಿಗೆ ಇಡೀ ಕರ್ನಾಟಕ ರಾಜ್ಯನೇ ಆಶ್ಚರ್ಯಪಡ್ತಾ ಇದೆ. ಡಿ ಕೆ ಶಿವಕುಮಾರ್ ಮನೆ ಮೇಲೆ ರೈಡ್ ಆದಂಥ ಸಂದರ್ಭಕ್ಕೆ ಕಾಂಗ್ರೆಸ್ಸಿನ ನಾಯಕರುಗಳು ಮನೆಯ ಸಿದ್ದರಾಮಯ್ಯನವರು ಇರ್ಬೋದು, ಅನೇಕ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುತ್ತೆ ಹೇಳಿಕೆ ರಾಜಕೀಯ ಪ್ರೇರಿತ. ಹಂಗೆ ರಾಜಕಾರಣ ಮಾಡ್ತಿರೋರು ಅವೆಲ್ಲ ಬೇಕಾದ್ರೆ ಎಷ್ಟು ಮಾಡ್ಬೋದು, ಬ್ಲ್ಯಾಕ್ ಮನಿ ಎಷ್ಟು ಬೇಕಾದ್ರೆ ಇಟ್ಕೋಬೋದು ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಅಧಿಕೃತ ಘೋಷಣೆ ಮಾಡಿಬಿಟ್ಟಿದೆ. ಈ ತನಿಖೆಗಳಾಗ್ತಾ ಇದೆ. ತನಿಖೆಯಿಂದ ಡಿ ಕೆ ಶಿವಕುಮಾರ್ ಸೀತೆ ರೂಪದಲ್ಲಿ ಪವಿತ್ರ ಹೊರಗೆ ಬರ್ತಾರೆ. ಸಿಬಿಐ ದಾಳಿ ಸಂಬಂಧ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಡಿಕೆಶಿಗೆ ಪ್ರಾಮಾಣಿಕತೆ ಸಾಬೀತು ಮಾಡಲು ಇದೊಂದು ಅವಕಾಶ ಸಿಕ್ಕಿದೆ ಅಂತ ಮೈಸೂರಿನಲ್ಲಿ ಸುಧಾಕರ್ ಹೇಳಿದರು. ಬಿಜೆಪಿ ಎಲೆಕ್ಷನ್ ಟೈಮಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಿಲ್ಲ. ಈ ಎಲೆಕ್ಷನ್ನಿಂದ ನಮ್ಮ ಸರ್ಕಾರಕ್ಕೇನು ತೊಂದರೆ ಇಲ್ಲ. 2 ಸ್ಥಾನದಿಂದ ಸರ್ಕಾರಕ್ಕೇನು ತೊಂದರೆ ಆಗಲ್ಲ. ಹೀಗಾಗಿ ನಾವು ಕಾಂಗ್ರೆಸ್ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಆರೋಪ ಮಾಡಬಾರದು ಎಂದಿದ್ದಾರೆ. ಅಮಿತ್ ಶಾರನ್ನ ಗುಜರಾತ್ಗೆ ನಿಷೇಧ ಮಾಡಿದ್ರು. ಟಾರ್ಗೆಟ್ ಮಾಡಿ ಜಗನ್ರನ್ನ ಜೈಲಿಗೆ ಹಾಕಿದ್ದು ಕಾಂಗ್ರೆಸ್ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆ ಸಹೋದರರ ಮನೆ ಕಚೇರಿಗಳ ಮೇಲೆ ಸಿಬಿಐ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರೋ ಡಿಸಿಎಂ ಅಶ್ವಥ್ ನಾರಾಯಣ್, ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಸಿಬಿಐ, ಇಡಿ ಎಲ್ಲಾ ಇಲಾಖೆಗಳಿಂದಲೂ ತನಿಖೆ ಎದುರಿಸುತ್ತಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ತನಿಖೆ ಸರಿಯಾದ ದಿಕ್ಕಲ್ಲಿ ನಡೀತಾ ಇದೆ. 2 ಕ್ಷೇತ್ರಗಳ ಉಪಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ. ಚುನಾವಣೆಯನ್ನ ಕೆಲವರು ಅಡ್ವಾಂಟೇಜ್ ಆಗಿ ತಗೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಅದು ದುರಾದೃಷ್ಟಕರ. ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಬಾರದು ಅಂತ ಅಶ್ವಥ್ ನಾರಾಯಣ್ ಹೇಳಿದರು. ಡಿಕೆಶಿ ಮನೆ ಮೇಲೆ ಸಿಬಿಐ ದಾಳಿ ಸಂಬಂಧ ದೆಹಲಿಯಲ್ಲಿ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಡಿಕೆಶಿ ಅವರು ತಮ್ಮ ಭೂಮಿಯಲ್ಲಿ ಆಲೂಗೆಡ್ಡೆ ಬೆಳೆದ್ರೋ ಅಥವಾ ಚಿನ್ನದ ಆಲೂಗೆಡ್ಡೆ ಬೆಳೆದ್ರೋ ಅನ್ನೋದನ್ನ ತಿಳಿಸಬೇಕು. ಹಣದ ಮೂಲದ ಬಗ್ಗೆ ಮೊದಲು ಉತ್ತರ ಕೊಡ್ಲಿ. ಮಗಳ ಅಕೌಂಟಲ್ಲಿ ಕೋಟಿಗಟ್ಟಲೆ ಹಣ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಮುಕ್ತವಾಗಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲಿ ಅಂತ ಡಿಕೆಶಿಗೆ ಸಿಟಿ ರವಿ ಸವಾಲ್ ಹಾಕಿದ್ದಾರೆ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ದಲಿತ ಯುವತಿ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ಕಾಂಗ್ರೆಸ್ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದ್ದು, ಬೆಂಗಳೂರಿನ ಕಾಂಗ್ರೆಸ್ ಭವನದ ಎದುರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿದೆ. ಪ್ರತಿಭಟನೆಯಲ್ಲಿ 100 ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರ ಹಾಗೂ ಯೋಗಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ನಾಳೆ ಬೈ ಎಲೆಕ್ಷನ್ ಸಂಬಂಧ 2 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡ್ತೀವಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಚುನಾವಣೆಯಲ್ಲಿ ಸೋಲು ಗೆಲುವು ಬೇರೆ. ನಾವು 2 ಕ್ಷೇತ್ರಗಳನ್ನ ನಡೆಸ್ತೇವೆ. ಪಕ್ಷ ಸೋತಾಗ್ಲೂ ಎದೆಗುಂದಿಲ್ಲ, ಗೆದ್ದಾಗ್ಲೂ ತಲೆ ತಿರುಗಿ ಹೋಗಿಲ್ಲ. ಜನರ ಮಧ್ಯೆ ಬದುಕಿ ಹೋರಾಡ್ತೀವಿ ಅಂತ ಎಚ್.ಡಿ.ಕೆ ಹೇಳಿದ್ರು. ಏನೋ ಜೆಡಿಎಸ್ ಪಕ್ಷ ಎಲ್ಲಿದೆ ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ಕೊಟ್ಟರು. ಎಸ್ಕಾಂ ವಿದ್ಯುತ್ ಕಂಪನಿ ಖಾಸಗೀಕರಣ ಹಿನ್ನೆಲೆ ರಾಜ್ಯವ್ಯಾಪಿ ಕೆಇಬಿ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ಹಾವೇರಿಯಲ್ಲಿ ಕೆಇಬಿ ನೌಕರರ ಸಂಘ 2003ರ ವಿದ್ಯುತ್ ಕಾಯ್ದೆ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸಿ ಎಸ್ಕಾಂ ಕಚೇರಿ ಮುಂದೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಕೇಂದ್ರ ಸರ್ಕಾರ ವಿದ್ಯುತ್ ಕ್ಷೇತ್ರದಲ್ಲಿ ಖಾಸಗೀಕರಣ ಮಾಡ್ತಾ ಇರುವುದು ಕಾರ್ಮಿಕ ವಿರೋಧಿ ನೀತಿಯಾಗಿದ್ದು ಹಾಗೂ ರೈತರು ಜನಸಾಮಾನ್ಯರಿಗೂ ಹೊರೆಯಾಗೋದ್ರಿಂದ ಕೇಂದ್ರ ಸರ್ಕಾರದ ಈ ಧೋರಣೆಯನ್ನ ಕೈ ಬಿಡಬೇಕು ಅಂತ ಹೇಳಿದರು. ಚಿತ್ರ ಸಾಹಿತಿ ಕಲ್ಯಾಣ್ ದಾಂಪತ್ಯದಲ್ಲಿ ಬಿರುಕು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರವಾದಿ ಶಿವಾನಂದ ವಾಲಿ ಪತ್ನಿ ನ್ಯೂಸ್ 18 ಜೊತೆ ಮಾತನಾಡಿದ್ದು, ನನ್ನ ಪತಿಯದ್ದು ಏನೂ ತಪ್ಪಿಲ್ಲ, ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಭಾರತಿ ವಾಲಿ ಬಾಗಲಕೋಟೆಯಲ್ಲಿ ಹೇಳಿದ್ದಾರೆ. ಅಲ್ಲದೆ ಬೂದಿಹಾಳ ಎಸ್ಜಿ ಗ್ರಾಮದಲ್ಲಿ ಕಿರಾಣಿ ಅಂಗಡಿ, ಗಾಡಿ ಉದ್ಯೋಗ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೇವೆ. ನನ್ನ ಪತಿ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆ. ನನ್ನ ಪತಿಯನ್ನ ಬಂಧಿಸಿದ್ದಾರೆ. ನಾವು ಬೇಲ್ಗೆ ಅರ್ಜಿ ಸಲ್ಲಿಸ್ತೇವೆ ಅಂತ ಹೇಳಿದರು. ರಾಯಚೂರು ಜಿಲ್ಲೆಯ ಶಾಸಕರು ಅನುದಾನವನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ತಿಲ್ಲ. ಇದರಿಂದಾಗಿ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಆಡಳಿತ ಪಕ್ಷದ ಶಾಸಕರು 30% ಪಡಿತಾ ಇದ್ದಾರೆ. ವಿಶೇಷ ಘಟಕ ಯೋಜನೆಯಲ್ಲಿ ಮಂಜೂರಾದ ಅನುದಾನವನ್ನು ಸಹ ಬೇರೆಡೆ ವರ್ಗಾಯಿಸಲಾಗಿದೆ. ರಾಯಚೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷ ಅವರು ಆರೋಪವನ್ನ ಮಾಡಿದ್ದಾರೆ. ಕ್ಷಣ ಕ್ಷಣವೂ ನಡೆಯುವಂತಹ ವಿದ್ಯಮಾನಗಳ ಸಂಪೂರ್ಣ ಅಪ್ಡೇಟ್ಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ. ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ kannada.news18.comಗೆ ಲಾಗಿನ್ ಆಗಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನುಳಿದ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಕಮ್ ಬ್ಯಾಕ್ 30 ನ್ಯೂಸ್ ಅಲ್ಲಿ ಉಳಿದ ಸುದ್ದಿಯನ್ನು ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಲೈಟ್ ಫಿಶಿಂಗ್ ಹಾಗೂ ಬುಲ್ಟ್ರಾಲ್ ಮೀನುಗಾರಿಕೆ ಮೇಲೆ ಜಿಲ್ಲಾಡಳಿತ ನಿಷೇಧ ಹೇರಿದೆ. ಆದರೆ ಹೊರ ಜಿಲ್ಲೆಗಳ ಮೀನುಗಾರರು ಕರಾವಳಿಯಲ್ಲಿ ಬುಲ್ಟ್ರಾಲ್ ಮೀನುಗಾರಿಕೆ ನಡೆಸುತ್ತಾ ಇದ್ದ ವೇಳೆಯೇ ಕೋಸ್ಟ್ ಗಾರ್ಡ್ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಕಾರವಾರದಲ್ಲಿ ಆಳ ಸಮುದ್ರ ಮೀನುಗಾರಿಕಾ ಬೋಟ್ಗಳು ದಡದ ಸಮೀಪದಲ್ಲೇ ನಿಷೇಧಿತ ಬುಲ್ಟ್ರಾಲ್ ಮೀನುಗಾರಿಕೆಯಲ್ಲಿ ತೊಡಗಿದ್ದ ವೇಳೆ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಬೋಟ್ಗಳನ್ನು ಸೆರೆ ಹಿಡಿದಿದ್ದು ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳು ಬೋಟ್ಗಳನ್ನು ಪರಿಶೀಲಿಸಿ ಬುಲ್ಟ್ರಾಲಿಂಗ್ನಲ್ಲಿ ತೊಡಗಿದ್ದ ಬೋಟ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ ನೋಡುತ್ತಲೇ ಸೇತುವೆ ಕುಸಿದು ಬಿದ್ದಿರುವ ಘಟನೆ ನಡೆದಿದೆ. ಗೋಕಾಕ ಕೌಜಲಗಿ ಸಂಪರ್ಕಿಸುವ ದಂಡಿನ ಮಾರ್ಗದಲ್ಲಿರುವ ಸೇತುವೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ಸೇತುವೆ ಬೀಳುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 50 ವರ್ಷಗಳ ಹಿಂದೆ ಸ್ಥಾಪಿಸಲಾಗಿದ್ದ ಸೇತುವೆ ಇದಾಗಿದ್ದು ಶಿಥಿಲವಾಗಿ ಇಂದು ಕುಸಿದು ಬಿದ್ದಿದೆ.
ಕ್ಲಿಯರ್ ಸಿಕ್ಕೊಂಡು ವಿಡಿಯೋ ಚಾಮರಾಜನಗರದಲ್ಲಿ ಶ್ರೀಗಂಧ ಕಳ್ಳರು ಮನೆ ಮಾಲೀಕನನ್ನ ಕೊಂದು ಶ್ರೀಗಂಧ ಅಪಹರಿಸಲು ಪ್ರಯತ್ನ ಪಟ್ಟಿದ್ದಾರೆ. ಚಂದಕವಾಡಿ ಗ್ರಾಮದ ಶಿವಬಸಪ್ಪ ಮನೆ ಮುಂದೆ ಶ್ರೀಗಂಧವನ್ನ ಬೆಳೆಸಿದ್ರು. ಶ್ರೀಗಂಧ ರಕ್ಷಣೆಗೆ ಹಾಗೂ ಕೊಟ್ಟಿಗೆಯಲ್ಲಿದ್ದ ದನಕರುಗಳ ರಕ್ಷಣೆಗೆ ಅಂತ ಪ್ರತಿದಿನ ಮನೆಯ ಹೊರಗೆ ಮಲಗ್ತಾ ಇದ್ರು. ಆದ್ರೆ ರಾತ್ರಿ ಕಳ್ಳರು ಬಂದು ಶಿವಬಸಪ್ಪನ ಬಾಯಿಗೆ ಬಟ್ಟೆ ತುರುಕಿ ಕೈಕಾಲು ಕಟ್ಟಿ ಹಾಕಿ ಕೊಲೆ ಮಾಡಿದ್ದಾರೆ. ಪ್ರೀತಿಸಿ ಕೈಕೊಟ್ಟ ಪ್ರಿಯಕರ ಮನೆಯ ಮುಂದೆ ಯುವತಿ ಮತ್ತು ಆಕೆ ತಂದೆ ಧರಣಿ ಕುಳಿತಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಹಿರೇಹಡಲಗಿ ಗ್ರಾಮದಲ್ಲಿ ನಡೆದಿದೆ. ಯುವಕ ಮನೋಹರ್ ಎಂಬಾತ ಕಳೆದ 3 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗೋದಾಗಿ ನಂಬಿಸಿ ಹನುಮಕ್ಕ ಎಂಬ ಯುವತಿಗೆ ಮೋಸ ಮಾಡಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ಯುವತಿ ಹನುಮಕ್ಕ ಹುಡುಗನ ಮನೆ ಮುಂದೆ ಧರಣಿ ನಡೆಸಿದ್ದಾಳೆ. ವಿಶೇಷವೆಂದರೆ ಆಕೆಯ ಹೋರಾಟಕ್ಕೆ ತಂದೆ ಕೂಡ ಸಾಥ್ ನೀಡಿದ್ದು ಮಗಳಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲೋದಿಲ್ಲ ಎನ್ನುತ್ತಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರೋ ಕೃಷಿ ಮಸೂದೆಗಳನ್ನು ವಿರೋಧಿಸಿ ಪಂಜಾಬ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸುತ್ತಿದೆ. 3 ದಿನಗಳ ಕಾಲ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಖೇತಿ ಬಚಾವೋ ಯಾತ್ರಾ ನಡೀತಾ ಇದ್ದು, ಜೊತೆಗೆ ಪಂಜಾಬ್ನಲ್ಲಿ ರಾಹುಲ್ ಗಾಂಧಿ ಟ್ರ್ಯಾಕ್ಟರ್ನಲ್ಲಿ ಕುಳಿತು ಪ್ರತಿಭಟನೆ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ, ಆಹಾರ ಧಾನ್ಯ ಖರೀದಿ ಮತ್ತು ಸಗಟು ಮಾರುಕಟ್ಟೆಗಳು ದೇಶದ ಈ 3 ಆಧಾರ ಸ್ತಂಭಗಳು. ಪ್ರಧಾನಿ ಮೋದಿ ಈ ವ್ಯವಸ್ಥೆಯನ್ನೇ ನಾಶ ಮಾಡಲು ಹೊರಟಿದ್ದಾರೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದರು. ಪ್ರತಿ ಕ್ಷಣವೂ ನಡೆಯುವಂತಹ ವಿದ್ಯಮಾನಗಳ ಸಂಪೂರ್ಣ ಅಪ್ಡೇಟ್ಗಾಗಿ ನೀವು ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗಿ ಮಾಹಿತಿಗಳನ್ನು ಪಡ್ಕೊಳ್ಬಹುದು. kannada.news18.comಗೆ ಲಾಗಿನ್ ಮಾಡಿ ಮಾಹಿತಿಗಳನ್ನು ಪಡ್ಕೊಳ್ಳಿ. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ, ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 30 Minutes 30 News ಅಲ್ಲಿ ಉಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ. ಕೇಂದ್ರ ಸರ್ಕಾರ ಅಕ್ಟೋಬರ್ 15ರಿಂದ ಥಿಯೇಟರ್ ತೆರೆಯೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಅಕ್ಟೋಬರ್ 15ಕ್ಕೆ ಥಿಯೇಟರ್ ರೀಓಪನ್ ಆಗೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಮೈಸೂರು ದಸರಾ ಚಿನ್ನದ ಅಂಬಾರಿಯನ್ನ ಅರ್ಜುನ ಹೊರತಾ ಇಲ್ಲ. ಹೀಗಾಗಿ ಪುಂಡಾನಿಯನ್ನ ಸೆರೆ ಹಿಡಿಯಲು ಅರ್ಜುನನನ್ನ ಬಳಸಲಾಗ್ತಾ ಇದೆ. ಅರ್ಜುನ ಆನೆ ನೇತೃತ್ವದಲ್ಲಿ ಪುಂಡಾನಿಯನ್ನ ಹೆಡೆಮುರಿ ಕಟ್ಟಲಾಗಿದೆ. ಈ ವರ್ಷದ ನೊಬೆಲ್ ವೈದ್ಯಕೀಯ ಪ್ರಶಸ್ತಿಯನ್ನು 3 ವಿಜ್ಞಾನಿಗಳು ಹಂಚಿಕೊಂಡಿದ್ದು, ವೈದ್ಯಕೀಯ ವಿಜ್ಞಾನದ ಸಂಶೋಧನೆಗಾಗಿ 3 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರೊಫೆಸರ್ ಹಾರ್ವಿ ಜೆ ಆಲ್ಟರ್, ಪ್ರೊಫೆಸರ್ ಮೈಕಲ್ ಹ್ಯೂಟನ್ ಮತ್ತು ಚಾರ್ಲ್ಸ್ ಎಂ ರೈಟ್ಸ್ ಹೆಪಟೈಟಿಸ್ ಸಿ ವೈರಸ್ ಕುರಿತ ಸಂಶೋಧನೆಗಾಗಿ ವೈದ್ಯಕೀಯ ವಿಭಾಗದಲ್ಲಿ ನೊಬೆಲ್ ಅನ್ನು ಗಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಗಸ್ತು ತಿರುಗ್ತಾ ಇದ್ದ ವೇಳೆ ಭಯೋತ್ಪಾದಕರು ಹಾರಿಸಿದ ಗುಂಡಿಗೆ 2 ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದಾರೆ. 3 ಯೋಧರು ಗಾಯಗೊಂಡಿದ್ದು ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಜಾಗತಿಕ ಕೃತಕ ಬುದ್ಧಿಮತ್ತೆ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದು, ಕೃತಕ ಬುದ್ಧಿಮತ್ತೆ ಬಗ್ಗೆ ವರ್ಚುವಲ್ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿವಿಧ ಕ್ಷೇತ್ರಗಳ ಗಣ್ಯರ ಜೊತೆ ಸಂವಾದವನ್ನು ನಡೆಸಿದರು. ಸಂವಾದದಲ್ಲಿ ರಿಲಯನ್ಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ರಿಲಯನ್ಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ, ಡಿಜಿಟಲ್ ಇಂಡಿಯಾ ಮಿಷನ್ನಿಂದ ಬದಲಾವಣೆ ಆಗ್ತಾ ಇದೆ. ಭಾರತ ಇಡೀ ವಿಶ್ವದ ಕೃತಕ ಬುದ್ಧಿಮತ್ತೆ ಪ್ರಯೋಗಶಾಲೆ ಆಗುತ್ತೆ. ಎಲ್ಲಾ ಕಡೆ 5G ಕ್ರಾಂತಿ ನಡೀತಾ ಇದೆ ಅಂತ ಮುಖೇಶ್ ಅಂಬಾನಿ ಹೇಳಿದರು. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.